ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ. ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಸಾರ್ವಜನಿಕ ಆದಾಯದ ಮೂಲಗಳು, ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ. ಪಬ್ಲಿಕ್ ರೆವೆನ್ಯೂ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನು ತಮಗೆ ಸ್ಪಷ್ಟಪಡಿಸ್ತೇನೆ. ಸರ್ಕಾರದ ಹಣಕಾಸಿನ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ವಿಷಯವನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೇವೆ, ಪಬ್ಲಿಕ್ ಫೈನಾನ್ಸ್ ಅಂತ ಕರಿತೇವೆ. ಸಾರ್ವಜನಿಕ ಹಣಕಾಸಿನಲ್ಲಿ ನಿಮಗೆ 4 ಅಂಶಗಳು ಬರ್ತವೆ ಪ್ರಮುಖವಾಗಿ. ಯಾವ್ಯಾವು? ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ಮುಂಗಡ ಪತ್ರ ಅಂತ ಹೇಳ್ತೇವೆ. ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಡೆಟ್ ಆ್ಯಂಡ್ ಬಡ್ಜೆಟ್ ಅಂತ ಹೇಳ್ತೇವೆ. 4 ವಿಷಯಗಳನ್ನು ಒಳಗೊಂಡಿದೆ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು. ಇದರಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥದ್ದು ಸಾರ್ವಜನಿಕ ಆದಾಯ. ಏನು ಸಾರ್ವಜನಿಕ ಆದಾಯ ಅಂತಂದ್ರೆ ಏನು? ಮೊದಲೆಲ್ಲ ನಾವು ಪೊಲೀಸ್ ರಾಷ್ಟ್ರಗಳು ಅಂತ ಕರಿತಾ ಇದ್ವಿ, ಆದರೆ ಈಗ ಎಲ್ಲ ರಾಷ್ಟ್ರಗಳು ಕೂಡ ಕಲ್ಯಾಣ ರಾಷ್ಟ್ರಗಳಾಗಿದ್ದಾವೆ, ವೆಲ್ಫೇರ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಇಂದಿನ ಎಲ್ಲ ರಾಷ್ಟ್ರಗಳನ್ನು ನಾವು ವೆಲ್ಫೇರ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಎಲ್ಲ ರಾಷ್ಟ್ರಗಳು ಕೂಡ ತನ್ನ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾಗಿ ಅವುಗಳನ್ನು ಕಲ್ಯಾಣ ರಾಷ್ಟ್ರಗಳು ಅಥವಾ ಯೋಗಕ್ಷೇಮ ರಾಷ್ಟ್ರಗಳು ಅಂತ ಕರೀತೇವೆ. ಈ ಎಲ್ಲ ಕಾರ್ಯಗಳಿಗೆ, ಕಲ್ಯಾಣದ ಕಾರ್ಯಗಳು ಅಥವಾ ಯೋಗಕ್ಷೇಮದ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಸಾಕಷ್ಟು ಹಣ ಬೇಕಾಗ್ತದೆ. ಹಣ ಬೇಕಾಗ್ತದೆ ಅಂತಂದರೆ ಸರ್ಕಾರ ಪ್ರಜೆಗಳಿಂದ ಸಂಗ್ರಹಣೆ ಮಾಡ್ತದೆ. ಹೇಗೆ ಸಂಗ್ರಹಣೆ ಮಾಡ್ತದೆ? ಮೂಲಗಳು ಯಾವ್ಯಾವು? ಸರ್ಕಾರದ ಹಣಕಾಸಿನ ಮೂಲಗಳು ಯಾವ್ಯಾವು? ಇವುಗಳನ್ನು ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ವಿಷಯದೊಳಗೆ ಈಗ ನೇರವಾಗಿ ಬರ್ತೇನೆ. ಏನು ಸಾರ್ವಜನಿಕ ಆದಾಯ ಎಂದರೇನು? ಹೆಸರೇ ಹೇಳ್ತದೆ ಸಾರ್ವಜನಿಕ ಆದಾಯ. ಸಾರ್ವಜನಿಕ ಆದಾಯ ಅಂತಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಪಡೆದುಕೊಳ್ಳುವ ಆದಾಯಗಳ ಮೂಲಗಳನ್ನು ತಿಳಿಸುವ ವಸ್ತು ವಿಷಯವನ್ನು ನಾವು ಸಾರ್ವಜನಿಕ ಆದಾಯ ಅಂತ ಕರೀತೇವೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸ್ಥಳೀಯ ಎಲ್ಲವೂ ಕೂಡ ಆದಾಯವನ್ನು ಪಡಿತವೆ. ಈ ಎಲ್ಲ ಆದಾಯವನ್ನು ಹೇಗೆ ಪಡಿತವೆ ಅಂತಕ್ಕಂಥದ್ದು ತಿಳಿಸ್ತಕ್ಕಂತಹ ವಸ್ತು ವಿಷಯವನ್ನು ನಾವು ಸಾರ್ವಜನಿಕ ಆದಾಯ ಅಂತ ಕರಿತೇವೆ, ಪಬ್ಲಿಕ್ ರೆವೆನ್ಯೂ ಅಂತ ಕರಿತೇವೆ. ನೋಡಿ, ಕಲ್ಯಾಣ, ಶಾಂತಿ, ಸುವ್ಯವಸ್ಥೆ, ಇಂದಿನ ಎಲ್ಲ ರಾಷ್ಟ್ರಗಳು ಕೂಡ ಹಲವಾರು ಕಾರ್ಯಗಳನ್ನು, ಏನು ಆರ್ಥಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು, ಶಾಂತಿ ಮತ್ತು ಸುವ್ಯವಸ್ಥೆಯ ಕಾರ್ಯಗಳು, ರಕ್ಷಣೆಯ ಕಾರ್ಯಗಳು, ಆಡಳಿತಾತ್ಮಕ ಕಾರ್ಯಗಳು ಎಲ್ಲವಕ್ಕೂ ಕೂಡ ಹಣ ಅಗತ್ಯ ಆಗ್ತದೆ. ಅಗತ್ಯ ಇದ್ದಾಗ ರಾಷ್ಟ್ರಗಳು ಏನು ಮಾಡ್ತವೆ? ಹಣಕಾಸನ್ನು ಸಂಗ್ರಹಣೆ ಮಾಡ್ತವೆ, ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡ್ತವೆ, ಪ್ರಜೆಗಳಿಂದ ಸಂಗ್ರಹಣೆ ಮಾಡ್ತವೆ. ಹೇಗೆ ಸಂಗ್ರಹಣೆ ಮಾಡ್ತವೆ? ಆ ಪ್ರಯತ್ನ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ. ಸರ್ಕಾರದ ಎಲ್ಲ ಆದಾಯದ ಮೂಲಗಳನ್ನು 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಏನದು? ತೆರಿಗೆಯ ಆದಾಯ, ತೆರಿಗೆಯೇತರ ಆದಾಯ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ. ತೆರಿಗೆಯ ಆದಾಯ, ಫಸ್ಟ್ ನಾನು ತೆರಿಗೆಯ ಆದಾಯಕ್ಕೆ ಬರ್ತೇನೆ. ಸರ್ಕಾರದ ಆದಾಯದ ಮೂಲಗಳಲ್ಲಿ ತೆರಿಗೆಯ ಆದಾಯ ಬಹು ಪ್ರಮುಖವಾದದ್ದು. ತೆರಿಗೆಯೇತರ ಆದಾಯ ಬಹಳ ಸಣ್ಣದಿದೆ. ಇಟ್ ಇಸ್ ವೆರಿ ವೆರಿ ಮೀಗರ್, ಇಟ್ ಇಸ್ ವೆರಿ ವೆರಿ ಮೈನ್ಯೂಟ್, ಬಹಳ ಕಡಿಮೆ ಇದೆ. ನಿಮಗೆ ತೆರಿಗೆಯ ಆದಾಯಕ್ಕೆ ಹೋಲಿಸಿದಲ್ಲಿ ತೆರಿಗೆಯೇತರ ಆದಾಯ ಬಹಳ ಕಡಿಮೆ ಇದೆ. ತೆರಿಗೆ ಎಂದರೇನು? ಫಸ್ಟ್ ಆಫ್ ಆಲ್, ದೇಶದ ಪ್ರಜೆಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾದ ಕಡ್ಡಾಯ ವಂತಿಕೆಯನ್ನು ನಾವು ತೆರಿಗೆ ಅಂತ ಕರಿತೇವೆ. ಕಡ್ಡಾಯ ವಂತಿಕೆ, ನೋ ಆಪ್ಷನ್. ಇಲ್ಲಿಗೆ ಆಯ್ಕೆ ಇಲ್ಲವೇ ಇಲ್ಲ, ಕೊಡಲೇಬೇಕು ಅಷ್ಟೇ. ಕೊಡದೇ ಇದ್ದರೆ ಯು ವಿಲ್ ಬಿ ಪನಿಷ್ಡ್, ಯು ವಿಲ್ ಬಿ ಪೀನಲೈಸ್ಡ್. ನಿಮಗೆ ಶಿಕ್ಷೆ ಆಗ್ತದೆ, ದಂಡ ಹಾಕಲಾಗ್ತದೆ, ಏನು ಬೇಕಾದರೂ ಆಗ್ಬೋದು. ಸರ್ಕಾರ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ತೆರಿಗೆ ಕೊಡದೇ ಇದ್ದರೆ. ನಾವೆಲ್ಲರೂ ತೆರಿಗೆ ಪಾವತಿದಾರರೇ. ಕಡ್ಡಾಯವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾದ ವಂತಿಕೆಯನ್ನು ನಾವು ತೆರಿಗೆ ಅಂತ ಕರಿತೇವೆ. ತೆರಿಗೆಯಲ್ಲಿ 2 ವಿಧಗಳಿದ್ದಾವೆ, ನೇರ ತೆರಿಗೆ ಮತ್ತು ಅಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆಗಳು, ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ನೇರ ತೆರಿಗೆಗಳಲ್ಲಿ ಏನು? ನೇರ ತೆರಿಗೆ ಅಂತಂದ್ರೆ ಏನು? ನೇರ ತೆರಿಗೆಗಳಲ್ಲಿ ಸಾಮಾನ್ಯವಾಗಿ
ಆಘಾತ ಮತ್ತು ಭಾರ ಒಬ್ಬನೇ ವ್ಯಕ್ತಿ ಹೊರಬೇಕಾಗ್ತದೆ. ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಆಘಾತ, ತೆರಿಗೆಯ ಆಘಾತ ಮತ್ತು ತೆರಿಗೆಯ ಹೊರೆ ಅಂತ ಹೇಳ್ತೇವೆ. ತೆರಿಗೆಯ ಆಘಾತವನ್ನು ಅವನೇ ಎದುರಿಸಬೇಕಾಗ್ತದೆ, ನಂತರ ತೆರಿಗೆಯ ಹೊರೆಯನ್ನು ಕೂಡ ಅವನೇ ಹೊರಬೇಕಾಗ್ತದೆ. ಉದಾಹರಣೆಗೆ ಸರ್ಕಾರ ಆದಾಯ ತೆರಿಗೆಯನ್ನು ಹಾಕ್ತದೆ, ನನಗೆ ಹಾಕ್ತದೆ, ನಾನು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತೇನೆ. ತೆರಿಗೆಯ ಆಘಾತ ತತ್ಕ್ಷಣಕ್ಕೆ ನಾನು ಪಾವತಿಯನ್ನು ಮಾಡ್ತೇನೆ. ಸರ್ಕಾರ ಹಾಕಿದ ತಕ್ಷಣ ನಾನು ತೆರಿಗೆಯನ್ನು ಪಾವತಿ ಮಾಡ್ತೇನೆ. ಅದನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ನಾವು ನೇರ ತೆರಿಗೆ ಅಂತ ಕರಿತೇವೆ. ಯಾವ ತೆರಿಗೆಯನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥ ತೆರಿಗೆಗಳನ್ನು ನಾವು ನೇರ ತೆರಿಗೆಗಳು ಅಂತ ಕರಿತೇವೆ. ಇಲ್ಲಿ ತೆರಿಗೆ ಮತ್ತು ತೆರಿಗೆಯ ಭಾರ ಮತ್ತು ಆಘಾತಗಳನ್ನು ಒಬ್ಬರೇ ಹೊರಬೇಕಾಗ್ತದೆ. ಯಾರು ತೆರಿಗೆಯನ್ನು ಪಾವತಿ ಮಾಡ್ತಾರೋ ಅವರೇ ಹೊರಬೇಕಾಗ್ತದೆ. ನಿಮಗೆ ಪ್ರಮುಖವಾಗಿ ಆದಾಯ ಮತ್ತು ಆಸ್ತಿಗಳ ಮೇಲೆ ನೇರ ತೆರಿಗೆಗಳನ್ನು ಕಾಣ್ತೇವೆ ನಾವು. ಪ್ರಮುಖವಾಗಿ 3 ತೆರಿಗೆಗಳಿದ್ದಾವೆ. ನಾನು ಅವೆಲ್ಲವನ್ನು ಕೂಡ ನಿಮಗೆ ಪ್ರಿವಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಪ್ರಮುಖವಾಗಿ ಮೊದಲನೆಯದು ವೈಯಕ್ತಿಕ ಆದಾಯ ತೆರಿಗೆ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಭಾರತದಲ್ಲಿ ಪ್ರಪ್ರಥಮವಾಗಿ ತೆರಿಗೆ ಹಾಕಲಿಕ್ಕೆ ಕಾನೂನನ್ನು ಜಾರಿಗೆ ತಂದಿದ್ದು 1886ರಲ್ಲಿ. ಆದಾಯ ತೆರಿಗೆ ಕಾನೂನನ್ನು 1886ರಲ್ಲಿ ಜಾರಿಗೊಳಿಸಲಾಯಿತು. ನಂತರ 1922ರಲ್ಲಿ ವಿಸ್ತೃತವಾದ ಆದಾಯ ತೆರಿಗೆಯ ಕಾನೂನನ್ನು ಜಾರಿಗೊಳಿಸಲಾಯಿತು. ಸ್ವಾತಂತ್ರ್ಯ ನಂತರ 1961ರಲ್ಲಿ ಸರ್ಕಾರ ಸಂಪೂರ್ಣವಾದ ಈಗಿರ್ತಕ್ಕಂತಹ ತೆರಿಗೆಯ ಕಾನೂನುಗಳನ್ನು ಜಾರಿಗೊಳಿಸಿದೆ. ಆದಾಗ್ಯೂ ಕೂಡ ಆಗಿಂದಾಗ್ಗೆ ಸರ್ಕಾರ ಬದಲಾವಣೆಗಳನ್ನು ಮಾಡ್ತಲೇ ಇರ್ತದೆ. ಆ ತೆರಿಗೆಯ ನೀತಿ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಲೇ ಇರ್ತದೆ ಸರ್ಕಾರ. ಅಗತ್ಯಕ್ಕೆ ಅನುಗುಣವಾಗಿ, ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡ್ತಲೇ ಇರ್ತದೆ ಸರ್ಕಾರ. ಈಗ ವ್ಯಕ್ತಿಯ ಆದಾಯದ ಮೇಲೆ ಮತ್ತು ಬಡ್ಡಿಯ ಮೇಲೆ ಮತ್ತು ಲಾಭ ಮತ್ತು ಬಹುಮಾನಗಳು ಮತ್ತು ಇತರೆ ಯಾವುದಾದ್ರೂ ಬಹುಮಾನಗಳು ಬಂದರೆ, ಆಟದಲ್ಲಿ ಗೆದ್ದಿರ್ತಕ್ಕಂತಹ ಬಹುಮಾನಗಳು ಅಥವಾ ಲಾಟ್ರಿ ಆದಾಯಗಳು, ಇವೆಲ್ಲವುಗಳ ಆದಾಯದ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸ್ತದೆ, ತೆರಿಗೆಯನ್ನು ಪಾವತಿ ಮಾಡಬೇಕಾಗ್ತದೆ. ಈಗ ಈ ತೆರಿಗೆಯ ದರಗಳಲ್ಲಿ ಆಗಿಂದಾಗ್ಗೆ ಬದಲಾವಣೆಗಳು ಆಗ್ತಲೇ ಇರ್ತದೆ. ಈಗ ಪ್ರಸ್ತುತ ಇರತಕ್ಕಂತಹ ತೆರಿಗೆಯ ದರಗಳು ಯಾವ್ಯಾವಪ್ಪ ಅಂತಂದರೆ 5% ಇದೆ, 10% ಇದೆ, 15% ಇದೆ, 20% ಇದೆ, 30% ಇದೆ. ಅಂದರೆ 1, 2, 3, 4, 5 ಹಂತಗಳಲ್ಲಿ ಆದಾಯ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ವ್ಯಕ್ತಿಯ ಆದಾಯದ ಮೇಲೆ ವಿಧಿಸುವ ತೆರಿಗೆಯನ್ನು ವೈಯಕ್ತಿಕ ಆದಾಯ ತೆರಿಗೆ ಅಂತಂದು ನಾವು ಕರಿತೇವೆ. ಮತ್ತೊಮ್ಮೆ ಹೇಳ್ತೇನೆ ಮಿತ್ರರೇ, ವ್ಯಕ್ತಿಯ ಆದಾಯದ ಮೇಲೆ ನಿಮಗೆ ಆಸ್ತಿಗಳು ಕೂಡ ಬಡ್ಡಿ ಬರ್ತದೆ, ನಿಮಗೆ ಲಾಭ ಬರ್ತದೆ, ಆನಂತರ ಬಹುಮಾನ ಬರ್ತದೆ. ಆ ಬಹುಮಾನದ ಮೇಲೆ ತೆರಿಗೆಯನ್ನು ಹಾಕಲಾಗ್ತದೆ. ನೆಕ್ಸ್ಟ್ ಎರಡನೆಯದು ಕಾರ್ಪೊರೇಟ್ ಆದಾಯ ತೆರಿಗೆ. ದೇಶದಲ್ಲಿ ಕಂಪನಿಯನ್ನು ಭಾರತ ಸರ್ಕಾರವು ವ್ಯಕ್ತಿ ಅಂತ ಪರಿಗಣನೆ ಮಾಡ್ತದೆ, ಒಂದು ಎಂಟಿಟಿಯಾಗಿ ಪರಿಗಣನೆ ಮಾಡ್ತದೆ. ಹಾಗಾಗಿ ಆ ಕಂಪನಿಗೆ ಬರ್ತಕ್ಕಂತಹ ಆದಾಯದ ಮೇಲೆ ತೆರಿಗೆಯನ್ನು ಹಾಕ್ತದೆ. ಕಂಪನಿ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಅಥವಾ ಕಾರ್ಪೊರೇಷನ್ ತೆರಿಗೆ, ನೀವೇನಾದರೂ ಹೇಳಿ, ಇವು 3 ಒಂದೇನೆ. ಕಾರ್ಪೊರೇಷನ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಆರ್ ಕಂಪನಿ ಟ್ಯಾಕ್ಸ್ ಎಲ್ಲವೂ ಕೂಡ ಒಂದೇ ಅರ್ಥದಲ್ಲಿ ನಾವು ಬಳಕೆ ಮಾಡ್ತೇವೆ. ಅಂದರೆ ಕಂಪನಿಗಳು ಗಳಿಸುವ ಆದಾಯದ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸ್ತದೆ. ನಿಮಗೆ ಕಂಪನಿಗಳು ಅಂದ ತಕ್ಷಣ ನಮಗೆ 2 ಬರ್ತವೆ, ದೇಶೀಯ ಕಂಪನಿಗಳು, ವಿದೇಶೀಯ ಕಂಪನಿಗಳು. ದೇಶೀಯ ಕಂಪನಿಗಳಿಂದ ಬರ್ತಕ್ಕಂತಹ ಆದಾಯದ ಮೇಲೆ ಸರ್ಕಾರ ಸಾಮಾನ್ಯವಾಗಿ 25% ತೆರಿಗೆಯನ್ನು ವಿಧಿಸ್ತದೆ. 25% ತೆರಿಗೆಯನ್ನು, ಕನಿಷ್ಠ 25% ತೆರಿಗೆಯನ್ನು ವಿಧಿಸ್ತದೆ. ನಂತರ ವಿದೇಶಿ ಕಂಪನಿಗಳು ಭಾರತದಲ್ಲಿ ಗಳಿಸಿದ ಆದಾಯಕ್ಕೆ ಮಾತ್ರ ನಿಮಗೆ 35% ತೆರಿಗೆಯನ್ನು ಹಾಕಲಾಗ್ತದೆ. ಇದ್ರ ಜೊತೆ ಸೆಸ್ ಇರ್ತದೆ, ಅದು ಬೇರೆ ವಿಚಾರ. ಅದರ ಮೇಲ್ಮಟ್ಟಾಗಿ 1%, 2%, 3%, 4% ಸೆಸ್ಸನ್ನು ಹಾಕಲಾಗ್ತದೆ. ಹೆಚ್ಚುವರಿಯಾಗಿ ಸೆಸ್ಸನ್ನು ಹಾಕಲಾಗ್ತದೆ, ತೆರಿಗೆಯ ಮೇಲೆ ಹಾಕಲಾಗ್ತದೆ. ಇದಿಷ್ಟು ಕಂಪನಿ ಆದಾಯದ ತೆರಿಗೆ ಅಥವಾ ಕಾರ್ಪೊರೇಟ್ ಆದಾಯದ ತೆರಿಗೆ. ನಂತರ ಬಂಡವಾಳ ತೆರಿಗೆ, ಬಂಡವಾಳದ ಲಾಭದ ತೆರಿಗೆ.
ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ನೀವು ಆಸ್ತಿಗಳನ್ನು ಮರು ಮಾರಾಟ ಮಾಡ್ತೀರಿ, ಆಸ್ತಿಗಳನ್ನು ಆದಾಯದ ಉದ್ದೇಶಕ್ಕಾಗಿ ಮಾರಾಟ ಮಾಡ್ತೀರಿ. ಅಂತಹ ಆಸ್ತಿಗಳ ಮಾರಾಟದ ಮೇಲೆ ಬಂದಂತಹ ಲಾಭದ ಮೇಲೆ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸಬೇಕಾಗ್ತದೆ. ನೋಡಿ, ಆಸ್ತಿಗಳ ಮಾರಾಟ, ಷೇರುಗಳು, ಪಾರಸ್ಪರಿಕ ನಿಧಿಗಳ ಮಾರಾಟ ಇತ್ಯಾದಿಗಳ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸ್ತದೆ, ಬಂದಂತಹ ಲಾಭದ ಮೇಲೆ ತೆರಿಗೆಯನ್ನು ವಿಧಿಸ್ತದೆ. ಇಲ್ಲೂ ಕೂಡ ಎರಡು ರೀತಿಯ ತೆರಿಗೆಗಳನ್ನು ಕಾಣ್ತೇವೆ. ಅಲ್ಪಾವಧಿ ಬಂಡವಾಳ ಲಾಭದ ತೆರಿಗೆ ಮತ್ತು ದೀರ್ಘಾವಧಿ ಲಾಭದ ಮೇಲಿನ ತೆರಿಗೆ. ದೀರ್ಘಾವಧಿ ಬಂಡವಾಳ ಲಾಭದ ಮೇಲಿನ ತೆರಿಗೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಅಲ್ಪಾವಧಿ ಬಂಡವಾಳದ ಲಾಭದ ಮೇಲಿನ ತೆರಿಗೆಯು 1 ವರ್ಷದ ಒಳಗಿನ ಆಸ್ತಿಗಳ ಮೇಲಿನ ಲಾಭಕ್ಕೆ ಬರ್ತಕ್ಕಂತಹ ತೆರಿಗೆಯಾಗಿದೆ. ಇತ್ತೀಚೆಗೆ ಅದನ್ನು 2024-25 ಮುಂಗಡ ಪತ್ರದಲ್ಲಿ ಅದನ್ನು 20%ಗೆ ಏರಿಸಲಾಗಿದೆ. ಮೊದಲು 15% ಇತ್ತು, ಈ ಮುಂಗಡ ಪತ್ರದಲ್ಲಿ ಅದನ್ನು 20%ಗೆ ಹೆಚ್ಚಿಸಲಾಗಿದೆ. ಮತ್ತು 1 ವರ್ಷದ ಮೇಲ್ಪಟ್ಟ ನಂತರ ಮಾರ್ತಕ್ಕಂತಹ ಆಸ್ತಿಗಳ ಮೇಲೆ ಬಂದಂತಹ ಲಾಭಕ್ಕೆ ನಿಮಗೆ 12.5% ತೆರಿಗೆಯನ್ನು ವಿಧಿಸಲಾಗ್ತದೆ. ಆ ಲಾಭದ ಪ್ರಮಾಣ 1,25,000 ದಾಟಿದ ನಂತರ ನಿಮಗೆ ತೆರಿಗೆಯನ್ನು ವಿಧಿಸಲಾಗ್ತದೆ. ದೀರ್ಘಾವಧಿಯಲ್ಲಿ ನಿಮಗೆ ಆ ತೆರಿಗೆಯ ಪ್ರಮಾಣ ನಿಮಗೆ 1,25 ಲಕ್ಷ ಆದ ನಂತರ 12.5% ತೆರಿಗೆ ಬೀಳ್ತದೆ. ಈಗ ಈ ಮುಂಗಡ ಪತ್ರದಲ್ಲಿ 10% ಇದ್ದಂತಹ ದೀರ್ಘಾವಧಿ ಬಂಡವಾಳ ಲಾಭದ ಮೇಲಿನ ತೆರಿಗೆಯನ್ನು 12.5%ಗೆ ಹೆಚ್ಚಿಸಲಾಗಿದೆ. ಈ ಸಾರಿ ಹೆಚ್ಚಿಸಲಾಗಿದೆ. ನಂತರ ಎರಡನೇದಾಗಿ ಇದರ ಜೊತೆಗೆ ಸರ್ಕಾರ ಇನ್ನಷ್ಟು ನೇರ ತೆರಿಗೆಗಳನ್ನು ಹಾಕ್ತಾ ಇತ್ತು. ಆ ತೆರಿಗೆಗಳನ್ನೆಲ್ಲವನ್ನು ಕೂಡ ಈಗ ರದ್ದುಪಡಿಸಲಾಗಿದೆ. ಎಸ್ಟೇಟ್ ಡ್ಯೂರಿ ಇರ್ಬೋದು, ಸಂಪತ್ತಿನ ಮೇಲಿನ ತೆರಿಗೆ ಇರ್ಬೋದು, ದಾನದ ಮೇಲಿನ ತೆರಿಗೆ ಇರ್ಬೋದು, ಅಥವಾ ವೆಚ್ಚದ ಮೇಲಿನ ತೆರಿಗೆ ಇರ್ಬೋದು, ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತೇವೆ, ಹೋಟೆಲ್ ಮಾಡ್ತಕ್ಕಂಥ ವೆಚ್ಚ ಇತ್ಯಾದಿ ವೆಚ್ಚಗಳ ಮೇಲೆ ತೆರಿಗೆಯನ್ನು ವಿಧಿಸಲಾಗ್ತದೆ. ಈ ಎಲ್ಲ ತೆರಿಗೆಗಳನ್ನು ಕೂಡ ರದ್ದು ಮಾಡಲಾಗಿದೆ. ರದ್ದು ಮಾಡಿ ನಿಮಗೆ ಬೇರೆ ಕಡೆ ಸೇರಿಸಲಾಗಿದೆ. ನಾನು ಮುಂದೆ ಹೇಳ್ತೇನೆ ಮಿತ್ರರು. ಈಗ ಪರೋಕ್ಷ ತೆರಿಗೆಗಳು ಅಥವಾ ಅಪ್ರತ್ಯಕ್ಷ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಇಲ್ಲಿ ತೆರಿಗೆಯ ಆಘಾತವನ್ನು ಮತ್ತೊಬ್ಬರಿಗೆ ಆಘಾತವನ್ನು ಹೊರಬೇಕಾದಂತಹ ವ್ಯಕ್ತಿ ಏನು ಮಾಡ್ತಾನೆ, ಭಾರವನ್ನು ಹೊರೋದಿಲ್ಲ, ಆಘಾತವನ್ನು ಅಷ್ಟೇ ಎದುರಿಸ್ತಾನೆ. ದ ಪರ್ಸನ್ ಹೂ ಈಸ್ ಪೇಯಿಂಗ್ ದ ಟ್ಯಾಕ್ಸ್ ಈಸ್ ಫೇಸಿಂಗ್ ದ ಇಂಪ್ಯಾಕ್ಟ್ ಆಫ್ ದ ಟ್ಯಾಕ್ಸ್, ನಾಟ್ ದ ಇನ್ಸಿಡೆನ್ಸ್. ಹಿ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಅವನೇನು ಮಾಡ್ತಾನೆ, ತೆರಿಗೆಯ ಭಾರವನ್ನು ವರ್ಗಾವಣೆ ಮಾಡ್ತಾನೆ, ತೆರಿಗೆ ಭಾರವನ್ನು ವರ್ಗಾವಣೆ ಮಾಡ್ತಾನೆ. ಹಾಗಾಗಿ ಇಂತಹ ತೆರಿಗೆಗಳನ್ನು ನಾವು ಅಪ್ರತ್ಯಕ್ಷ ತೆರಿಗೆಗಳು ಅಂತ ಕರೀತೇವೆ. ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಮೇಲೆ ಅಪ್ರತ್ಯಕ್ಷ ತೆರಿಗೆಗಳನ್ನು ಹಾಕಲಾಗ್ತದೆ ಮಿತ್ರರೇ. ಇಲ್ಲಿ ಅಪ್ರತ್ಯಕ್ಷ ತೆರಿಗೆಗಳಲ್ಲಿ ಕೂಡ ನಿಮಗೆ 3 ರೀತಿಯ ತೆರಿಗೆಗಳನ್ನು ನಾವು ಕಾಣ್ತೇವೆ. 3 ರೀತಿಯ ತೆರಿಗೆಗಳನ್ನು ನಾವು ಕಾಣ್ತೇವೆ. ಯಾವ್ಯಾವ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಸಾಮಾನ್ಯವಾಗಿ ಇಲ್ಲಿ ಅಪ್ರತ್ಯಕ್ಷ ತೆರಿಗೆಗಳನ್ನು ಬೆಲೆಗಳೊಂದಿಗೆ ಸೇರಿಸಲಾಗ್ತದೆ. ಈಗ ಯಾವುದು ಫಸ್ಟ್ನೇದು ಸರಕು ಮತ್ತು ಸೇವಾ ತೆರಿಗೆ, GST ಅಂತ ಹೇಳ್ತೇವೆ. ಮಿತ್ರರೇ, ಭಾರತದಲ್ಲಿ 2005ಕ್ಕಿಂತ ಮೊದಲು ಮಾರಾಟ ತೆರಿಗೆ ಅಸ್ತಿತ್ವದಲ್ಲಿತ್ತು. 2005ರಲ್ಲಿ ಮಾರಾಟ ತೆರಿಗೆ ಹೋಗಿ ಒಂದು ಮಗ್ಗಲನ್ನು ಬದಲಾಯಿಸಿತು ಭಾರತದ ತೆರಿಗೆ ವ್ಯವಸ್ಥೆ. ಅಲ್ಲಿ ಮೌಲ್ಯವರ್ಧಿತ ತೆರಿಗೆ ಅಂತಕ್ಕಂಥ ವ್ಯವಸ್ಥೆ ಜಾರಿ ಆಯಿತು. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತಕ್ಕಂಥ ಸಿಸ್ಟಮ್ ಜಾರಿ ಆಯಿತು 2005ರಲ್ಲಿ. ನಂತರ 2017ರಲ್ಲಿ ಸರ್ಕಾರ ಅಲ್ಲಿಂದ ಮೌಲ್ಯವರ್ಧಿತ ತೆರಿಗೆಯಿಂದ ಮತ್ತೊಂದು ಮಜಲಿಗೆ ಹೊರಳಿತು ಭಾರತದ ತೆರಿಗೆ ಪದ್ಧತಿ. ಅದು ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. 2017ರಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು ಜಾರಿಗೆ ಬಂತು. 2017ರಲ್ಲಿ ಜಾರಿಗೆ ಬಂತು. ನಿಮಗೆ ಅದುವರೆಗೂ ಸಾಕಷ್ಟು ತೆರಿಗೆಗಳು ಅಸ್ತಿತ್ವದಲ್ಲಿದ್ದವು. ಮಾರಾಟ ತೆರಿಗೆ, ಪ್ರವೇಶ ತೆರಿಗೆ, ಆಮೇಲೆ ಸೇವಾ ತೆರಿಗೆ, ಮನೋರಂಜನಾ ತೆರಿಗೆ, ಜೂಜು ತೆರಿಗೆ, ವಿಲಾಸಿ ತೆರಿಗೆ, ಸಾಕಷ್ಟು ತೆರಿಗೆಗಳು ಅಸ್ತಿತ್ವದಲ್ಲಿದ್ದವು. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, ಬೆಟ್ಟಿಂಗ್ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್ ಎಲ್ಲವೂ ಅಸ್ತಿತ್ವದಲ್ಲಿ. ಎಲ್ಲವೂ ಕೂಡ ನಿಮಗೆ GSTಯಲ್ಲಿ ಸೇರಿ ಹೋಗ್ತದೆ. ಆಲ್ ಟ್ಯಾಕ್ಸಸ್ ವರ್ ಸಬ್ಸ್ಯೂಮ್ಡ್ ವಿತ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಎಲ್ಲವೂ ಕೂಡ ಸಬ್ಸ್ಯೂಮ್ಡ್ ವಿತ್ ದ GST. ನಿಮಗೆ ಎಲ್ಲವೂ ಕೂಡ ಇದರಲ್ಲಿ ಸೇರಿ ಹೋಗ್ತವೆ. GSTಯನ್ನು ನಾವು ಕಾಂಪ್ರೆಹೆನ್ಸಿವ್ ಟ್ಯಾಕ್ಸ್ ಅಂತ ಕರಿತೇವೆ.
ಮಲ್ಟಿ ಸ್ಟೇಜ್ ಟ್ಯಾಕ್ಸ್ ಅಂತ ಕರಿತೇವೆ, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೇವೆ. ಏನು ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್ ಅಂತಂದರೆ ವಿಸ್ತೃತ ತೆರಿಗೆಯಾಗಿದೆ. ಯಾಕೆ ಇದು ವಿಸ್ತೃತ ತೆರಿಗೆ ಅಂತ ಹೇಳ್ತೇವೆ ಅಂತಂದರೆ, ಇದರಲ್ಲಿ ಹಲವಾರು ತೆರಿಗೆಗಳು, ಈಗ ನಾನಾಗಲೇ ಹೇಳಿದೆ, ಏನೇನು ಮನೋರಂಜನಾ ತೆರಿಗೆ, ಮಾರಾಟ ತೆರಿಗೆ, ಪ್ರವೇಶ ತೆರಿಗೆ, ಸೇವಾ ತೆರಿಗೆ, ಜೂಜು ತೆರಿಗೆ, ವಿಲಾಸಿ ತೆರಿಗೆ ಇವೆಲ್ಲವೂ ಕೂಡ ಇದರಲ್ಲಿ ಸೇರಿ ಹೋಗಿದ್ದಾವೆ. ಹಾಗಾಗಿ ಈ ತೆರಿಗೆಯನ್ನು ವಿಸ್ತೃತ ತೆರಿಗೆ, ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್ ಅಂತ ಕರಿತೇವೆ. ಮಲ್ಟಿ ಸ್ಟೇಜ್ ಟ್ಯಾಕ್ಸ್, ಬಹು ಹಂತದ ತೆರಿಗೆ ಅಂತ ಕರಿತೇವೆ. ಉತ್ಪಾದನೆಯಿಂದ ಪ್ರಾರಂಭವಾಗಿ ಸರಕು ಗ್ರಾಹಕನ ಕೈಗೆ ತಲುಪುವವರೆಗೆಲ್ಲ ಹಂತಗಳಲ್ಲಿ ತೆರಿಗೆಯನ್ನು ಹಾಕಲಾಗ್ತದೆ. ಹಾಗಾಗಿ ಇದಕ್ಕೆ ಬಹು ಹಂತದ ತೆರಿಗೆ ಅಂತ ಕರಿತೇವೆ, ಮಲ್ಟಿ ಸ್ಟೇಜ್ ಟ್ಯಾಕ್ಸ್ ಅಂತ ಕರಿತೇವೆ. ನಂತರ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸಸ್, ಸ್ಥಳ ಆಧಾರಿತ ತೆರಿಗೆ ಅಂತ ಕರಿತೇವೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ತಯಾರಿಯಾಗಿರ್ತಕ್ಕಂತಹ ಸರಕು ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ ಅಂತ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ತೆರಿಗೆಯನ್ನು ಹಾಕಲಾಗ್ತದೆ. ಇಲ್ಲಿ ಕರ್ನಾಟಕಕ್ಕೆ ತೆರಿಗೆ ಸೇರ್ತದೆ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಕರಿತೇವೆ. ಇವಿಷ್ಟು ನಿಮಗೆ GST ಸಂಬಂಧಪಟ್ಟದ್ದಾಗಿದೆ. ಕಾಂಪ್ರಿಹೆನ್ಸಿವ್, ಮಲ್ಟಿಸ್ಟೇಜ್ ಆ್ಯಂಡ್ ಸ್ಥಳ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಆಮೇಲೆ ಭಾರತದಲ್ಲಿ GSTಯನ್ನು ನಿರ್ಧರಿಸ್ತಕ್ಕಂತಹ, GST ದರಗಳನ್ನು ನಿರ್ಧರಿಸ್ತಕ್ಕಂಥ ಕಾರ್ಯವನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ GST ಮಂಡಳಿ ನಿರ್ಧಾರ ಮಾಡ್ತದೆ, ಎಷ್ಟು ತೆರಿಗೆಗಳ ದರಗಳು ಇರಬೇಕು ಅಂತಕ್ಕಂಥದ್ದನ್ನು. ಭಾರತದಲ್ಲಿ ಪ್ರಸ್ತುತವಾಗಿ 0% ಇದೆ, 0.25% ಇದೆ, 0.3% ಇದೆ, ಆನಂತರ 5% ಇದೆ, 12% ಇದೆ, 18% ಇದೆ, ಆನಂತರ 28% ಇದೆ. ಕೆಲವು ಸರಕುಗಳು 0%ನಲ್ಲಿದ್ದಾವೆ. ಮತ್ತೆ ಕೆಲವು ಅಂದರೆ ನಿಮಗೆ ಪ್ರೆಷಿಯಸ್ ಸ್ಟೋನ್ಸ್ ಅಂತ ಕರಿತೇವೆ, ಸಿಂಥೆಟಿಕ್ ಸ್ಟೋನ್ಸ್ ಅಂತ ಕರಿತೇವೆ, ಆಭರಣಗಳಲ್ಲಿ ಬಳಕೆ ಮಾಡ್ತಕ್ಕಂಥವು, ಅವು 0.25% ಇದೆ. ಬೆಳ್ಳಿ, ಬಂಗಾರ ಮತ್ತು ವಜ್ರಗಳು 3% ಇದೆ. ಉಳಿದವೆಲ್ಲವೂ ಕೂಡ 5%, ಮತ್ತು 12%, 18%, 28% ಇದ್ದಾವೆ. ಇದಿಷ್ಟು ನಿಮಗೆ ಯಾವುದು ಸರಕು ಮತ್ತು ಸೇವಾ ತೆರಿಗೆ ಸಂಬಂಧಿಸಿದಂಥ ವಿವರ. ನಂತರ ನಾನು ಕಸ್ಟಮ್ ಡ್ಯೂಟಿಗೆ ಬರ್ತೇನೆ. ಕಸ್ಟಮ್ ಡ್ಯೂಟೀಸ್ ಅಂತ ಹೇಳ್ತೇವೆ. ಮಿತ್ರರೇ, ನಿಮಗೆ ಯಾವುದೇ ದೇಶದ ಗಡಿ ದಾಟುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ನಾವು ಕಸ್ಟಮ್ ಡ್ಯೂಟಿ ಅಂತ ಕರೀತೇವೆ. ಗಡಿ ದಾಟತಕ್ಕಂತಹ ಸರಕು, ಅದು ಆಮದಿರಬಹುದು ಅಥವಾ ರಫ್ತು ಇರಬಹುದು, ಯಾವುದಾದ್ರೂ ಇರಬಹುದು. ಇದನ್ನು ನಾವು ಕಸ್ಟಮ್ ಡ್ಯೂಟಿ ಅಂತ ಕರಿತೇವೆ, ಕಸ್ಟಮ್ ತೆರಿಗೆಗಳು ಅಂತ ಹೇಳ್ತೇವೆ. ಏನು ಇಲ್ಲಿ ಉದ್ದೇಶ ಆದಾಯವಾಗಿರಬಹುದು, ಅಥವಾ ಸ್ಥಳೀಯ ಕೈಗಾರಿಕೆಗಳ ರಕ್ಷಣೆ ಇರಬಹುದು, ಅಥವಾ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಇರಬಹುದು, ಅಥವಾ ನಿಯಂತ್ರಣ ಇರಬಹುದು. ಇವೆಲ್ಲವೂ ಕೂಡ ಉದ್ದೇಶವನ್ನಿಟ್ಕೊಂಡು ಸರ್ಕಾರ ಏನು ಮಾಡ್ತದೆ, ಕಸ್ಟಮ್ ಡ್ಯೂಟಿಯನ್ನು ಹಾಕ್ತದೆ. ನಿಮಗೆ ಇಲ್ಲಿ 3 ರೀತಿಯ ಕಸ್ಟಮ್ ಡ್ಯೂಟಿಯನ್ನು ಕಾಣ್ತೇವೆ. ಇಂಪೋರ್ಟ್ ಡ್ಯೂಟಿ, ಎಕ್ಸ್ಪೋರ್ಟ್ ಡ್ಯೂಟಿ, ಟ್ರಾನ್ಸಿಟ್ ಡ್ಯೂಟಿ ಅಂತ ಹೇಳ್ತೇವೆ. ಆಮದು ಸುಂಕ, ರಫ್ತು ಸುಂಕ ಮತ್ತು ಇನ್ನೊಂದು ಯಾವುದು, ಹಾಯ್ದು ಹೋಗುವ ಸುಂಕ ಅಂತ ಕರಿತೇವೆ, ಟ್ರಾನ್ಸಿಟ್ ಡ್ಯೂಟಿ ಅಂತ ಹೇಳ್ತೇವೆ. ಅಂದರೆ ಆಮದುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ನಾವು ಆಮದು ಸುಂಕ ಅಂತ ಕರಿತೇವೆ. ಈಗ ಅಮೆರಿಕದಿಂದ ಆಮದು ಮಾಡ್ಕೊಳ್ತೇವೆ, ಚೈನಾದಿಂದ ಆಮದು ಮಾಡ್ಕೊಳ್ತೇವೆ, ರಷ್ಯಾದಿಂದ ಆಮದು ಮಾಡ್ಕೊಳ್ತೇವೆ, ಜಪಾನ್ನಿಂದ ಆಮದು ಮಾಡ್ಕೊಳ್ತೇವೆ. ಆ ಸರಕುಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಯನ್ನು ನಾವು ಏನಂತ ಕರಿತೇವೆ, ಆಮದು ಸುಂಕ ಅಂತ ಕರಿತೇವೆ. ರಫ್ತು ಸುಂಕ, ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರಗಳು ಏನು ಮಾಡ್ತವೆ, ನಿಮಗೆ ರಫ್ತಿನ ಮೇಲೆ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸ್ತವೆ. ಇದನ್ನ ರಫ್ತು ಸುಂಕ ಅಂತಂದು ನಾವು ಹೇಳ್ತೇವೆ. ನಂತರ ಬರ್ತಕ್ಕಂಥದ್ದು ಆಯ್ದು ಹೋಗುವ ಸುಂಕ, ಟ್ರಾನ್ಸಿಟ್ ಡ್ಯೂಟಿ ಅಂತ ಹೇಳ್ತೇವೆ. ಬಾಂಗ್ಲಾದೇಶ ನಿಮಗೆ ಪಾಕಿಸ್ತಾನಕ್ಕೆ ಸರಕನ್ನು ಕಳಿಸ್ತದೆ ಅಂತ ಇಟ್ಕೊಳ್ಳಿ, ಭಾರತದ ಮೇಲೆ ಕಳಿಸ್ತದೆ, ಭಾರತಕ್ಕೆ ಎಂಟ್ರಿಯಾಗಿ ಭಾರತದಿಂದ ಹೊರ ಹೋಗ್ತದೆ, ಅದರ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಯನ್ನು ನಾವು ಹಾಯ್ದು ಹೋಗುವ ಸುಂಕ ಅಥವಾ ಟ್ರಾನ್ಸಿಟ್ ಡ್ಯೂಟಿ ಅಂತ ಕರೀತೇವೆ. ಸಾಮಾನ್ಯವಾಗಿ ಇದರ ಪ್ರಮಾಣ 4%ಇಂದ 28%ವರೆಗೆ ಇದೆ. 4%ಇಂದ 28%ವರೆಗೆ ಇದೆ. ನಂತರ ಮುಂದಿನ ತೆರಿಗೆ ಹೋಗ್ತೇನೆ ವಿದ್ಯಾರ್ಥಿ ಮಿತ್ರರೇ. ಮುಂದಿನದು ಅಬಕಾರಿ ಸುಂಕ, ಎಕ್ಸೈಸ್ ಡ್ಯೂಟಿ. ಭಾರತದಲ್ಲಿ ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆಯನ್ನು ನಾವು ಅಬಕಾರಿ ಸುಂಕ ಅಂತ ಹೇಳ್ತೇವೆ.
ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತೇವೆ. ಇಲ್ಲೇನಾಗ್ತದೆ ಅಂತಂದರೆ ನಿಮಗೆ ಉತ್ಪಾದನೆಯ ಮೇಲೆ ವಿಧಿಸಲಾಗ್ತದೆ, ಪ್ರತಿಯೊಂದು ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸಲಾಗ್ತದೆ. ಆದರೆ 2017 ನಂತರ ಈ ತೆರಿಗೆ ನಿಮಗೆ ಯಾವುದರಲ್ಲಿ GSTಯಲ್ಲಿ ಸೇರಿ ಹೋಗಿದೆ. ಇಲ್ಲಿಯೂ ಕೂಡ 3 ರೀತಿಯ ತೆರಿಗೆಗಳನ್ನು ಕಾಣ್ತೇವೆ. ಮೂಲ ಅಬಕಾರಿ ಸುಂಕ, ಹೆಚ್ಚುವರಿ ಅಬಕಾರಿ ಸುಂಕ, ವಿಶೇಷ ಅಬಕಾರಿ ಸುಂಕ. ಬೇಸಿಕ್ ಎಕ್ಸೈಸ್ ಡ್ಯೂಟಿ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಸ್ಪೆಷಲ್ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತೇವೆ. 2017 ಇವೆಲ್ಲವೂ ಕೂಡ ಏನಾಗಿದೆ, ನಿಮಗೆ GSTಯಲ್ಲಿ ಸೇರಿ ಹೋಗಿದೆ. ಆದರೆ ಮಿತ್ರರೇ, ಇಂದಿಯೂ ಕೂಡ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮದ್ಯಪಾನೀಯಗಳ ಮೇಲೆ ಎಕ್ಸೈಸ್ ಡ್ಯೂಟಿ ಈಗಲೂ ಕೂಡ ಅಸ್ತಿತ್ವದಲ್ಲಿದೆ. ಉಳಿದ ಉತ್ಪನ್ನಗಳನ್ನೆಲ್ಲವನ್ನು ಹೊರತುಪಡಿಸಿ ಆ 2ರ ಮೇಲೆ ಅಬಕಾರಿ ಸುಂಕವನ್ನು ವಿಧಿಸಲಾಗ್ತಾ ಇದೆ. ಇವಿಷ್ಟು ತೆರಿಗೆಯ ಆದಾಯದ ಮೂಲಗಳು. ಇನ್ನು ತೆರಿಗೆಯೇತರ ಆದಾಯದ ಮೂಲಕ್ಕೆ ಬಂದರೆ ವಿದ್ಯಾರ್ಥಿ ಮಿತ್ರರೇ, ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ತೆರಿಗೆ ಅಲ್ಲದೆ ಇತರೆ ಮೂಲಗಳಿಂದಲೂ ಕೂಡ ಆದಾಯವನ್ನು ಗಳಿಸ್ತದೆ. ಒಂದನೇದು ಶುಲ್ಕಗಳು, ಫೀಸ್ ಅಂತ ಹೇಳ್ತೇವೆ. ನೀವು ಅಡ್ಮಿಷನ್ ಆಗ್ತೀರಿ, ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತೀರಿ, ಹಾಸ್ಪಿಟ್ಲಲ್ಲಿ ನಾವು ಹೋಗಿ ಎಂಟ್ರಿ ಫೀಸ್ ಕಟ್ತೇವೆ, ಹಾಸ್ಪಿಟ್ಲಲ್ಲಿ ಶುಲ್ಕವನ್ನು ಕಟ್ತೇವೆ, ಎಲ್ಲ ಕಡೆ ನಾವು ಶುಲ್ಕಗಳನ್ನು ಪಾವತಿ ಮಾಡ್ತೇವೆ. ಆ ಶುಲ್ಕಗಳು ಸರ್ಕಾರಕ್ಕೆ ಆದಾಯದ ಮೂಲವಾಗಿದೆ. ಇಲ್ಲಿ ಸರ್ಕಾರ ಅದರ ವೆಚ್ಚವನ್ನು ತೆಗೆದುಕೊಳ್ಳೋದಿಲ್ಲ, ಕೇವಲ ನಾಮಮಾತ್ರ ಶುಲ್ಕವನ್ನು ಮಾತ್ರ ತೆಗೆದುಕೊಳ್ತದೆ. ಮಾಡ್ತಕ್ಕಂಥ ವೆಚ್ಚ ಹೆಚ್ಚಿಗೆ ಇರ್ತದೆ. ಕಾಲೇಜಿನಲ್ಲಿ ಸರ್ಕಾರ ಮಾಡ್ತಕ್ಕಂಥ ವೆಚ್ಚ ಭಾಳಷ್ಟಿದೆ, ಆದರೆ ತೆಗೆದುಕೊಳ್ತಕ್ಕಂಥ ಶುಲ್ಕ ಭಾಳಷ್ಟು ಕಡಿಮೆ ಇರ್ತದೆ. ಅಂದರೆ ನಾಮಮಾತ್ರ ಶುಲ್ಕವನ್ನು ಸರ್ಕಾರಗಳು ಹಾಕ್ತವೆ. ನೆಕ್ಸ್ಟು ಸರಕುಗಳ ಮಾರಾಟ. ಸರ್ಕಾರ ಹಲವಾರು ಸರಕುಗಳನ್ನು ಮಾರಾಟ ಮಾಡ್ತದೆ. ಉದಾಹರಣೆಗೆ ರೈಲ್ವೆ ಸೇವೆಯನ್ನು ಕೊಡ್ತದೆ, ಅಲ್ಲಿ ತೆರಿಗೆಯನ್ನು ವಿಧಿಸಲ್ಲ, ಅಲ್ಲಿ ಸರ್ಕಾರಕ್ಕೆ ಆದಾಯ ಬರ್ತದೆ. ಅಂಚೆ ಇಲಾಖೆಯಿಂದ ಸರ್ಕಾರಕ್ಕೆ ಆದಾಯ ಬರ್ತದೆ. ನೀರು ಪೂರೈಕೆ ಮಾಡ್ತದೆ, ಅಲ್ಲೂ ಕೂಡ ಆದಾಯ ಬರ್ತದೆ, ಸರ್ಕಾರಕ್ಕೆ ಆದಾಯ ಬರ್ತದೆ. ಸೇವೆಗಳ ಮೂಲಕ, ಸರ್ಕಾರ ಕೊಡ್ತಕ್ಕಂಥ ಸೇವೆಗಳ ಮೂಲಕ ಆದಾಯ ಬರ್ತದೆ. ನಂತರ ಸ್ಪೆಷಲ್ ಅಸೆಸ್ಮೆಂಟ್ಸ್ ಅಂತ, ವಿಶೇಷ ತೆರಿಗೆಗಳು. ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರ ಏನು ಮಾಡ್ತದೆ, ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಬೇಕು ಇಂಥ ಜಾಗದಲ್ಲಿ ಅಂತ ನಿರ್ಧಾರ ಮಾಡ್ತದೆ, ಅಥವಾ ಅಣೆಕಟ್ಟೆಯನ್ನು ಕಟ್ಟಬೇಕು, ಅಥವಾ ರಸ್ತೆಯನ್ನು ಮಾಡಬೇಕು, ಅಥವಾ ಇನ್ನೊಂದೇನಾದರೂ ಎಕ್ಸಿಬಿಷನ್ ಸೆಂಟರ್ನ ಕಟ್ಟಬೇಕು ನಿರ್ಧಾರ ಮಾಡ್ತದೆ. SEZ ಝೋನನ್ನು ಮಾಡಬೇಕು, ಅಥವಾ ಕೈಗಾರಿಕಾ ಪ್ರದೇಶವನ್ನಾಗಿ ಅಭಿವೃದ್ಧಿಪಡಿಸಬೇಕು ಅಂತ ನಿರ್ಧಾರ ಮಾಡ್ತದೆ. ಆಗ ಆ ಪ್ರದೇಶದ ಭೂಮಿಗೆ ವಿಶೇಷ ಬೆಲೆ ಬರ್ತದೆ. ಅಂತಹ ಸಮಯದಲ್ಲಿ ಸರ್ಕಾರ ಏನು ಮಾಡ್ತದೆ, ಆ ಭಾಗದ ಭೂಮಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳ ಮೇಲೆ ವಿಶೇಷ ತೆರಿಗೆಯನ್ನು ಹಾಕಲಾಗ್ತದೆ. ನಂತರ ಬರ್ತಕ್ಕಂಥದ್ದು ದಂಡಗಳು, ಪೆನಾಲ್ಟೀಸ್ ಆ್ಯಂಡ್ ಫೀಸ್ ಅಂತ ಹೇಳ್ತೇವೆ, ಫೈನ್ಸ್ ಅಂತ ಹೇಳ್ತೇವೆ. ಅಂದರೆ ನಿಯಮ ಉಲ್ಲಂಘಿಸಿದ ವ್ಯಕ್ತಿಗಳಿಗೆ ದಂಡವನ್ನು ಹಾಕಲಾಗ್ತದೆ. ನಿಯಮ ಉಲ್ಲಂಘಿಸಿದ ವ್ಯಕ್ತಿಗಳಿಗೆ ದಂಡವನ್ನು ಹಾಕಲಾಗ್ತದೆ. ಸಾರ್ವಜನಿಕ ಪ್ರದೇಶದಲ್ಲಿ ಸಿಗರೇಟ್ ಸೇದಬಾರ್ದು, ದಂಡ ಹಾಕಲಾಗ್ತದೆ. ಒನ್ ವೇಯಲ್ಲಿ ಬರಬಾರ್ದು, ದಂಡ ಹಾಕಲಾಗ್ತದೆ. ಹೀಗೆ ಸರ್ಕಾರ ಹಲವಾರು ಕಡೆ ದಂಡಗಳನ್ನು ಹಾಕ್ತದೆ. ಇದರ ಮೂಲ ಉದ್ದೇಶ ನಿಯಮ ಪಾಲನೆಯೇ ಹೊರತು ಸರ್ಕಾರಕ್ಕೆ ಆದಾಯದ ಮೂಲ ಅಲ್ಲ. ಇದು ಸರ್ಕಾರದ ಆದಾಯದ ಮೂಲ ಅಲ್ಲ. ಸಾರ್ವಜನಿಕರು ನಿಯಮವನ್ನು ಪಾಲಿಸುವಂತಾಗಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗಿರ್ತದೆ. ನಂತರ ವಾರಸುದಾರರಿಲ್ಲದ ಆಸ್ತಿಗಳು, ಎಸೆಟ್ಸ್ ಅಂತ ಹೇಳ್ತೇವೆ. ಏನು ವಾರಸುದಾರರಿಲ್ಲದ ಆಸ್ತಿಗಳು. ಇನ್ನೂ ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಂತಂದರೆ ಬೇವಾರಸಿ ಆಸ್ತಿ ಅಂತ ಹೇಳ್ತೇವೆ ನಾವು. ವಾರಸುದಾರರಿಲ್ಲದ ಆಸ್ತಿಗಳು, ಕೆಲವೊಂದು ವ್ಯಕ್ತಿಗಳು ತನ್ನ ಆಸ್ತಿಗೆ ಯಾವುದೇ ವಾರಸುದಾರ ಇಲ್ಲದೇ ಇದ್ದರೆ ಅಂತಹ ಆಸ್ತಿ ಸರ್ಕಾರಕ್ಕೆ ಸಲ್ಲುತ್ತದೆ. ಯಾವುದೇ ಲೀಗಲ್ ಹೇರ್ಸನ್ನು ಹೊಂದಿಲ್ಲದೇ ಇದ್ದರೆ, ನಮಗೆ ಯಾರು ಮುಂದೆ ನಮ್ಮ ಆಸ್ತಿಗೆ ಯಾರು ಹಕ್ಕುದಾರರು ಇಲ್ಲದೇ ಇದ್ದರೆ ಸರ್ಕಾರಕ್ಕೆ ಸೇರ್ತದೆ. ಅಂತಹ ಆಸ್ತಿಗಳು ಕೂಡ ಸರ್ಕಾರಕ್ಕೆ ಆದಾಯದ ಮೂಲಗಳಾಗಿದ್ದಾವೆ. ನಂತರ ಸ್ಥಾನಿಕ ಸಂಸ್ಥೆಗಳ ತೆರಿಗೆಗಳು. ನಿಮಗೆ ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಪುರಸಭೆ, ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸಂಸ್ಥೆಗಳು ತೆರಿಗೆಗಳನ್ನು ಹಾಕ್ತವೆ. ಇವನ್ನ ರೇಟ್ಸ್ ಅಂತ ಕರಿತೀವಿ ನಾವು. ಅದು ಕೂಡ ಸರ್ಕಾರಕ್ಕೆ ಆದಾಯದ ಮೂಲವಾಗಿದೆ. ನಂತರ ದಾನ ಮತ್ತು ಅನುದಾನಗಳು, ಗಿಫ್ಟ್ಸ್ ಆ್ಯಂಡ್ ಗ್ರ್ಯಾಂಟ್ಸ್ ಅಂತ ಹೇಳ್ತೇವೆ. ಈಗ ಸರ್ಕಾರಕ್ಕೆ ಹಲವಾರು ರೂಪಗಳಲ್ಲಿ ದಾನ ಬರ್ತದೆ. ನಿಮಗೆ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು ಅಂತಂದರೆ ಸರ್ಕಾರಕ್ಕೆ ಜನ ದುಡ್ಡನ್ನು ಕಳಿಸ್ತಾರೆ. ಯುದ್ಧ ಆಯಿತು ಅಂತಂದರೆ ಜನ ಸರ್ಕಾರಕ್ಕೆ ದುಡ್ಡನ್ನು ಕಳಿಸ್ತಾರೆ. ಅಥವಾ ಎಲ್ಲೋ ಒಂದು ಕಡೆ ಏನಾದರೂ ಅನಾಹುತ ಸಂಭವಿಸ್ತು ಅಂತಂದರೆ ಅಲ್ಲಿ ಸರ್ಕಾರಕ್ಕೆ ಜನ ದುಡ್ಡು ಕಳಿಸ್ತಾರೆ. ಅದು ಸರ್ಕಾರಕ್ಕೆ ಆದಾಯವಾಗಿರುತ್ತದೆ. ವಿದೇಶಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣ ಹರಿದು ಬರ್ತದೆ. ಅದು ಜಪಾನಿಂದ ಇರಬಹುದು, ಜಪಾನ್ನವರು ಇಲ್ಲಿ ಬಂದು ರಸ್ತೆ ಮಾಡಿಸ್ಬೋದು, ಅಥವಾ ಕುಡಿಯೋ ನೀರಿನ ಪೂರೈಕೆಯನ್ನು ಮಾಡಿಸ್ಬೋದು. ಅಂತಹದರ ಮೂಲಕ ಹಲವಾರು ಆದಾಯಗಳು ಬರ್ತವೆ. ಇನ್ನೂ ಕೂಡ ನಾವು ಆದಾಯದ ಮೂಲವಾಗಿದೆ. ನಂತರ ಸಾರ್ವಜನಿಕ ಉದ್ಯಮಗಳ ಲಾಭ, ಪ್ರಾಫಿಟ್ ಆಫ್ ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಅಂತ ಹೇಳ್ತೇವೆ.
ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ಡು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ಡು, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ಡು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಡು, ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸು, ಹೀಗೆ ಗಣಿಗಳ ರಾಜಧನ, ಅರಣ್ಯಗಳಿಂದ ಬರ್ತಕ್ಕಂತಹ ಉತ್ಪನ್ನಗಳು ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಆದಾಯದ ಮೂಲಗಳಾಗಿದ್ದಾವೆ. ಈಗ ಸರ್ಕಾರದ ನಾಗರಹೊಳೆ ಅರಣ್ಯದಲ್ಲಿ ನಿಮಗೆ ಸಾಕಷ್ಟು ಮರದ ದಿಮ್ಮಿಗಳು, ವುಡ್ ಲಾಗ್ಸ್ ಅಂತ ಹೇಳ್ತೇವೆ, ಲಾಗನ್ನು ಮಾರಾಟ ಮಾಡ್ತದೆ, ಆಗ ಸರ್ಕಾರಕ್ಕೆ ಆದಾಯ ಬರ್ತದೆ. ಸಾಲಗಳು, ಸರ್ಕಾರ ಏನು ಮಾಡ್ತದೆ, ಸಾಲಗಳನ್ನು ಮಾಡ್ತದೆ. ತನಗೆ ಆದಾಯ ಕಡಿಮೆ ಬಿದ್ದಾಗ, ಕೊರತೆ ಮುಂಗಡ ಪತ್ರವನ್ನು ಹೊಂದಿದಾಗ ಸರ್ಕಾರ ಏನು ಮಾಡ್ತದೆ, ಬೇರೆ ಕಡೆಯಿಂದ ಸಾಲವನ್ನು ತೆಗೆದುಕೊಳ್ತದೆ. ಅದು ಕೂಡ ಸರ್ಕಾರಕ್ಕೆ ಆದಾಯದ ಮೂಲವಾಗಿದೆ. ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಸರ್ಕಾರ ಇವನ್ನ ತೀರಿಸಬೇಕಾಗ್ತದೆ, ಸಾಲವನ್ನು ತೀರಿಸಬೇಕಾಗ್ತದೆ. ಕೊನೆಯದಾಗಿ ನೋಟುಗಳ ಮುದ್ರಣ, ಸಿನೋರೇಜ್ ಅಂತ ಹೇಳ್ತೇವೆ. ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ನೋಟುಗಳನ್ನು ಮುದ್ರಣ ಮಾಡ್ತದೆ. ಅದು ಕೂಡ ಸರ್ಕಾರಕ್ಕೆ ಆದಾಯದ ಮೂಲವಾಗಿದೆ. ಮುದ್ರಣ ಮಾಡಿರ್ತಕ್ಕಂಥ ವೆಚ್ಚ ಬಹಳಷ್ಟು ಕಡಿಮೆ ಇರ್ತದೆ ಮತ್ತು ಅದರ ಮುಖಬೆಲೆ ಹೆಚ್ಚಾಗಿರ್ತದೆ. ಅಲ್ಲೂ ಕೂಡ ಸಾಕಷ್ಟು ಆದಾಯವನ್ನು ಸರ್ಕಾರ ಪಡೀತದೆ. ಇವಿಷ್ಟು ಸರ್ಕಾರದ ಆದಾಯದ ಮೂಲಗಳು. ಇಲ್ಲಿ ಸರ್ಕಾರ ತೆರಿಗೆಯೇತರ ಆದಾಯಗಳಿಂದ ಬಹು ನಗಣ್ಯವಾದ ಆದಾಯವನ್ನು ಪಡೀತದೆ. ತೆರಿಗೆ ಆದಾಯಗಳಿಂದ ಹೆಚ್ಚಿನ ಆದಾಯವನ್ನು ಸರ್ಕಾರಗಳು ಪಡಿತವೆ. ತೆರಿಗೆ ಆದಾಯದಲ್ಲಿಯೂ ಕೂಡ ನಿಮಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು GST ಇಂದ ಬರ್ತದೆ, ನಂತರ ಉಳಿದಂಥವುಗಳು ಬರ್ತವೆ. ವಿದ್ಯಾರ್ಥಿ ಮಿತ್ರರೇ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.